ನಿನ್ನೆ ವೈದ್ಯಕೀಯ ನಿರ್ಲಕ್ಷ್ಯದಿಂದ ಏನು ಡೆತ್ ಆಗಿದೆ ಅದನ್ನು ಮೊದಲನೇದಾಗಿ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತೀವಿ. ಮತ್ತು ಯಾರು ಇದರಲ್ಲಿ ಅವತ್ತು 8 ದಿನ ಹಿಂದೆ ಏನು ಡೆಲಿವರಿ ಆಗಿತ್ತು ಸಿಸೇರಿಯನ್ ಆಗಿ ಅದರಲ್ಲಿ ಹೆಚ್ಚು ಕಮ್ಮಿ ಆಗುವ ಕಾರಣದಿಂದ ಇವತ್ತು ಆ ಒಂದು 25 ವರ್ಷದ ಒಂದು ಹೆಣ್ಮಗು, ಮುಸ್ಲಿಂ ಹೆಣ್ಮಗು ಡೆತ್ ಆಗಿದೆ. ಇಂತಹ ಒಂದೇ ಕೇಸಲ್ಲ, ಹಲವಾರು ಕೇಸು ನಾವು ಹುಡುಕ್ತಾ ಹೋದರೆ ಶಿವಮೊಗ್ಗದ ಜಿಲ್ಲಾ ಮೆಗನ್ ಆಸ್ಪತ್ರೆಯಲ್ಲಿ ನಮಗೆ ಸಿಗಲಿಕ್ಕಿದೆ. ಹಾಗಾಗಿ ಯಾರು ಇದರಲ್ಲಿ ನೆಗ್ಲೆಕ್ಟ್ ಮಾಡಿದ್ದಾರೆ, ಯಾರು ಇದರಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಅವರಿಗೆ ಕೂಡಲೇ ಸಸ್ಪೆಂಡ್ ಮಾಡಿ ಅವರು ಈಗ ನಾವು ಹೋಗಿ MS ಹತ್ರ ಮಾತಾಡಿದಾಗ ಆ ಡಾಕ್ಟರ್ ಸರಸ್ವತಿ ಅನ್ನೋರು ಅದನ್ನು ಹೆಚ್ಚು ಕಮ್ಮಿ ಮಾಡಿ ಆ ಡೆತ್ತಿಗೆ ಕಾರಣ ಆಗಿರುವಂಥದ್ದು. ಅವರು ಇವತ್ತು ಮತ್ತೆ OTಯಲ್ಲಿದ್ದಾರೆ ಅಂತ ಹೇಳಿ ಅವರು ಹೇಳ್ತಾ ಇರಬೇಕಾದ್ರೆ ನಮಗೆ ಯಾಕೋ ಮುಜುಗರ ಆಯಿತು. ಏನು ಈಗ ಆ ಥರ ಒಂದು ಸಿಚುವೇಶನ್ ಮಾಡಿ ಆ ಥರ ಒಂದು ಡೆತ್ ಮಾಡುವಂತಹ ಒಂದು ಡಾಕ್ಟ್ರು ಮತ್ತೆ OTಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅಂತಹ ನಿರ್ಲಕ್ಷ್ಯ ವಹಿಸುವಂತಹ ಡಾಕ್ಟ್ರು ಬಡವರ ಜೀವನ ಮೇಲೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇಂತಹ ಡಾಕ್ಟ್ರುಗಳ ಮೇಲೆ ಕಾನೂನು ಕ್ರಮ ಆಗಬೇಕು. ಮತ್ತು ಬಡ ಜೀವ ಏನು ಹೋಗಿದೆ ಅವರಿಗೆ ಪರಿಹಾರ ಕೂಡ ಸರ್ಕಾರದಿಂದ ಬರಬೇಕು. ಮತ್ತು ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ, ಈ ಪ್ರಕರಣವನ್ನು ಮುಚ್ಚಾಕಲಿಕ್ಕೆ 8 ದಿನ ಹಿಂದೆ ಏನು ಅದು ಆಪರೇಷನ್ ಆಗಿತ್ತು, ಸಿಸರಿಂಗ್ ಆಗಿತ್ತು, ಅದರಲ್ಲಿ ಇಂಟೆಸ್ಟೈನ್ ಕಟ್ ಮಾಡಿದ್ದಾರೆ. ಇವರು ಕಟ್ ಮಾಡಿ 8 ದಿನ ನಂತರ ಇವರಿಗೆ ಗೊತ್ತಾಗಿದೆ ಇಂಟೆಸ್ಟೈನ್ ಕಟ್ ಆಗಿದೆ ಅಂತ ಹೇಳಿ. ನಂತರ ಇವರು ಅದನ್ನು ಮುಚ್ಚಾಕಲಿಕ್ಕೆ ಇನ್ನೊಂದು OT ಮಾಡೋಕ್ಕೆ ಅವರು ಪ್ರಯತ್ನ ನಿನ್ನೆ ಸಂಜೆ ಮಾಡಿದ್ದಾರೆ. ಅದು ಕೂಡ ವೈಫಲ್ಯಗೊಂಡು ಇವತ್ತು ನಮ್ಮ ಒಂದು 25 ವರ್ಷದ ಅಫ್ಶಾನ್ ಅಂತ ಹೇಳಿ ಒಂದು ಹೆಣ್ಮಗು ಜೀವ ಬಲಿಯಾಗಿದೆ. ಮತ್ತು ಅದಕ್ಕೆ ಒಂದು 8 ದಿನದ ಮಗು ಕೂಡ ಇದೆ, ಇಲ್ಲೇ ಡೆಲಿವರಿ ಆಗಿರುವಂಥದ್ದು. ಅವರಿಗೆ ನ್ಯಾಯ ಬೇಕು. ಮತ್ತು ಏನು ಅವರಿಗೆ ಪರಿಹಾರ ಕೊಡಬೇಕು, ಸೂಕ್ತವಾಗಿ ಪರಿಹಾರ ಕೊಡಬೇಕು. ಯಾರು ಈ ವೈದ್ಯಕೀಯ ಇದರಲ್ಲಿ ಯಾರು ಅಧೀಕ್ಷಕರಿದ್ದಾರೆ ಅವ್ರದ್ದು ಕೂಡ ಇನ್ಕ್ವೈರಿ ಆಗಬೇಕು. ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ ಎಲ್ಲರೂ ಕೂಡ ಇನ್ಕ್ವೈರಿ ಆಗಿ ಎಲ್ಲರ ಮೇಲೆ ಕ್ರಮ ಆಗಬೇಕು. ಮತ್ತು ಬಡ ಜೀವಗಳು ಈ ಮೆಗನ್ ಆಸ್ಪತ್ರೆಗೆ ಬಲಿಯಾಗಬಾರ್ದು ಅಂತ ಹೇಳಿ ನಾವು ಆಗ್ರಹಿಸ್ತೇವೆ.